ಓಂ ಗಂ ಗಣಪತೆ ನಮಃ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಸಾ ಸಂಭೂತಾಂ ಪೀಡಾ ಮರತು ಮೇ ರವಿಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಹ್ರೀಂ ದುಂ ದುರ್ಗೆ ನಮಃ. ಓಂ ನಮಃ ಶಿವಾಯ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಆ ಏನು ನಾವು ಈ ಸಂಕ್ರಾಂತಿ ಅಂತ ಹೇಳ್ತೀವಿ, ಅದು ಈ ವಾರದಲ್ಲಿ ನೋಡುವಂಥದ್ದು. ಇದೇ ವಾರದಲ್ಲಿ ನಾವು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಲಗ್ಗೆ ನೋಡುವಂಥದ್ದು. ಅದೇ ರೀತಿ ಮಕರ ಸಂಕ್ರಮಣ, ರವಿಯು ತನ್ನ ಪಥಸಂಚಲನೆಯನ್ನು ಮಾಡುವಂಥದ್ದು. ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚಾರವನ್ನು ಮಾಡ್ತಾರೆ. ಇದೊಂದು ಅದ್ಭುತವಾದಂತಹ ವಿಚಾರ. ಇಲ್ಲಿಂದಲೇ ನಮಗೆ ನಾವು ಉತ್ತರಾಯಣಕ್ಕೆ ಹೋಗುವಂಥದ್ದು, ಮನೆಗಳಲ್ಲಾಗಿರ್ಬೋದು, ಎಲ್ಲ ಒಂದು ವಿಚಾರಗಳಲ್ಲೂ ಲವಲವಿಕೆ, ಚೇತರಿಕೆ, ತೇಜಸ್ಸು ಎಲ್ಲರ ಒಂದು ಮನೆಯಲ್ಲೂ ಹಬ್ಬದ ವಾತಾವರಣಗಳು ಮೂಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಈ ಉತ್ತರಾಯಣ ಅನ್ನುವಂಥದ್ದು ಅದ್ಭುತವಾದಂತಹ ಆಯನ. ಅಂದರೆ 2 ಆಯನಗಳಲ್ಲಿ ದಕ್ಷಿಣಾಯನ, ಉತ್ತರಾಯಣ. ಅದರಲ್ಲಿ ನಾವು ಉತ್ತರಾಯಣಕ್ಕೆ ಈಗ ಲಗ್ಗೆನ ಇಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಲಗ್ಗೆನಿಟ್ಟಾಗ ನಿಮ್ಮ ಎಲ್ಲ ಒಂದು ಅಂದರೆ ಬೆಳಕು ನಿಮ್ಮಲ್ಲಿ ಮನೆಯಲ್ಲಿ ಬೆಳಕು ಬರುವಂಥದ್ದು, ಓದುವಂಥ ಮಕ್ಕಳಲ್ಲಿ ಒಂದು ಬೆಳಕು, ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು, ಈ ರೀತಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ವಿಚಾರದಿಂದ ಈ ವಾರ ಅಂದ್ರೆ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ತದನಂತರ ಅಮಾವಾಸ್ಯೆಯನ್ನು ನೋಡುವಂತಹ ವಾರವಾಗಿರುತ್ತದೆ. ಅದೇ ರೀತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಆ ಪರಮಾತ್ಮ ಎಲ್ಲರಿಗೂ ಆರೋಗ್ಯವನ್ನು ಕೊಡ್ಲಿ, ಆಯುಷ್ಯವನ್ನು ಕೊಡ್ಲಿ, ನೆಮ್ಮದಿಯನ್ನು ಕೊಡ್ಲಿ, ಎಲ್ಲ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನು ರಾಶಿಗೋಚಾರದ ಫಲಕ್ಕೆ ಹೋಗೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರುವವರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಏನೋ ಒಂದು ರೀತಿಯಂತ ನಿಮಗೆ ಸಂಪಾದನೆ ವಿಚಾರದಲ್ಲಿ ಸಂಕಟ ಉಂಟಾಗಿದ್ರು ಸಹ ಹಣಕಾಸಿನ ವಿಚಾರದಲ್ಲಿ ಶೇರ್ ಅಂದ್ರೆ ಒಂದು ಸ್ವಲ್ಪ ಶೇರ್, ಏನೋ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ದೆ ಅಂದ್ರೆ ಅಂತ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಯಾರಿಗೋ ಕೊಟ್ಟಿರುವಂತ ವಿಚಾರ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ವಾಪಸ್ ಬರುವಂಥದ್ದು, ಇದೆಲ್ಲ ಒಂದು ರೀತಿಯಾದಂಥ ಹೊಸದ ವಿಚಾರವನ್ನ ನೀವು ಕೇಳುವಂತ ಸಾಧ್ಯತೆ ಇರ್ತದೆ. ಅದರೊಟ್ಟಿಗೆ ಯಾರಿಗೆಲ್ಲ ಸ್ನೇಹಿತರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಇವ್ರಿಗೆಲ್ಲ ಸಹಾಯ ಮಾಡಿರ್ತೀರಲ್ಲ, ಹಳೆಯ ಸಹಾಯವನ್ನು ನೆನಪಿಟ್ಕೊಂಡು ಅವ್ರು ನಿಮಗೆ ಮರು ಸಹಾಯ ಮಾಡುವಂತಹ ವಾರವೂ ಸಹ ಸಿಗುವಂತ ಸಾಧ್ಯತೆ ಇರ್ತದೆ. ಮತ್ತೆ ಇನ್ನೊಂದು ಹೊಸ ವಿಚಾರ ಅಂದ್ರೆ ಕುಟುಂಬ ವರ್ಗದಲ್ಲಿ ಏನೋ ಒಂದು ಹೊಸದಾದಂತಹ ವಿದ್ಯುನ್ಮಾನ ಅಂದ್ರೆ ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂತ ಸಾಧ್ಯತೆಗಳು ಸಹ ಉಂಟು. ಇಷ್ಟೆಲ್ಲ ಇದ್ದಾಗ ನೀವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ರೂಪಕವಾಗಿ ಸೂರ್ಯನಾರಾಯಣನ ಸ್ಮರಣೆ ಮಾಡಿ ತುಂಬಾ ಅದ್ಭುತವಾದಂತಹ ಫಲವನ್ನ ಕಾಣ್ತೀರಾ. ಅದರ ಒಟ್ಟಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಉಂಟಾಗುತ್ತೆ. ಅಂದ್ರೆ ಯಾವುದೋ ಬರೋದಿತ್ತು, ಸ್ವಲ್ಪ ಲೇಟ್ ಆಗ್ತಾ ಇದೆ ಅನ್ನೋಂಥದ್ದು ಸ್ವಲ್ಪ ಗೊಂದಲ ಇರ್ತದೆ. ಖಂಡಿತ ಚಿಂತೆ ಮಾಡೋಂಥದ್ದು ಬೇಡ. ಖಂಡಿತವಾಗ್ಲೂ ಶುಕ್ರ ಭಗವಾನರು ಯಾವಾಗ ಧನುರ್ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಕರ್ಮದಿಂದ ಖಂಡಿತವಾಗಿ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡಿ ಸಂಪೂರ್ಣ ಶುಭಫಲಗಳು ಸಹ ಕಾಣುವಂತ ಸಾಧ್ಯತೆ ಇರ್ತದೆ ಬುಧವಾರದ ನಂತರ. ಇನ್ನ ಸಾಂಸಾರಿಕ ಜೀವನದಲ್ಲಿ ಸಾಧಾರಣವಾದಂತಹ ಜೀವನವನ್ನು ಸಾಗಿಸ್ತೀರಾ. ಕುಟುಂಬ ವರ್ಗದಲ್ಲಿ ಒಳ್ಳೆಯ ವಾತಾವರಣ ಕಾಣಿಸುವಂಥದ್ದು. ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಸಹ ಕಾಣ್ತೀರಾ. ಮಕ್ಕಳ ಓದಿನ ವಿಚಾರದಲ್ಲೂ ಸಹ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಏನಾದರೂ ಪರಿಹಾರ ಬೇಕಪ್ಪ ಅಂದ್ರೆ ಖಂಡಿತ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅನುಭವಿಸ್ತಾ ಇರ್ತೀರಾ. ಅಂದ್ರೆ ನೀವು ದುಡಿತಾ ಇರ್ತೀರಾ, ಅದು ಎಲ್ಲೋಗುತ್ತೋ ಏನೋ ಗೊತ್ತಿಲ್ಲ ಗುರುಗಳೇ. ತುಂಬಾ ಕಷ್ಟಪಡ್ತೀವಿ, ದುಡಿತೀವಿ, ಎತ್ತಿಡೋ ಟೈಮ್ ಕರೆಕ್ಟಾಗಿ ಏನೋ ಒಂದು ಸಮಸ್ಯೆ ಬರುತ್ತೆ, ಅದರಲ್ಲಿ ಖರ್ಚಾಗೋಗುತ್ತೆ. ಅಥವಾ ಯಾವುದೋ ಒಂದು ಬೇರೆ ಯಾರೋ ಕೇಳಿರ್ತಾರೆ, ಅವರು ಕೊಟ್ಟಿರ್ತೀವಿ, ಅವ್ರು ತುಂಬಾ ನಮಗೆ ಸಮಸ್ಯೆ ಕೊಡ್ತಾ ಇರ್ತಾರೆ, ವಾಪಸ್ ಕೊಡೋದಕ್ಕೆ ಸತಾಯಿಸ್ತಾ ಇರ್ತಾರೆ. ಈ ರೀತಿ ಆಗುವಂತ ಸಾಧ್ಯತೆಗಳು ಸಹ ಉಂಟು. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರಗಳಲ್ಲಿ ಸಂಪೂರ್ಣ ಶುಭಫಲಗಳನ್ನ ಕಾಣುವಂತ ಸಾಧ್ಯತೆ ಇರ್ತದೆ. ಒಂದನ್ನು ಗಮನ ಹರಿಸಬೇಕು, ಗಂಟಲಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಯನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಧನ್ವಂತರಿ ಅಥವಾ ವಿಷ್ಣುವಿನ ಒಂದು ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬುಧವಾರ ಹಾಗೂ ಮಂಗಳವಾರ, ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ
ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಅಂತಾರೆ, ಎಲ್ಲರೂ ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವರು ಚೆನ್ನಾಗಿಲ್ಲ ಅಂತಾರೆ. ಸ್ವಲ್ಪ ಗೊಂದಲದ ಚರರಾಶಿ ಆದ್ರೂ ಸಹ ಗೊಂದಲದ ಜೀವನವನ್ನು ಅನುಭವಿಸ್ತಾ ಇರ್ತೀರಾ. ಏನೋ ಒಂದು ರೀತಿ ಸಣ್ಣದೊಂದು ಸಮಸ್ಯೆ ಆದ್ರೂ ಸಹ ಏನೋ ಗಂಟ್ಲು ಕೆರೆತ ಏನಾಗೋಗಿದೆಯೋ ಅಂತ ನಿಮ್ಗೆ ಒಂದು ಆಂಗ್ಸೈಟಿ ಬರುವಂಥದ್ದು, ಆತಂಕ ಬರುವಂತ ಸಾಧ್ಯತೆಗಳಿರ್ತದೆ. ಖಂಡಿತ ಏನೂ ಆಗಿರಲ್ಲ, ಭಯ ಪಡುವಂಥದ್ದು ವಿಚಾರವೇ ಇರೋದಿಲ್ಲ. ಆರೋಗ್ಯದ ಬಗ್ಗೆ ನೀವು ಅದು ಗೊಂದಲ ಜಾಸ್ತಿ ಆಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನ ಮಧ್ಯಾಹ್ನದ ನಂತರ ಖಂಡಿತ ಕಾಣ್ತೀರಾ. ಸಪ್ತಮ ದೃಷ್ಟಿಯಿಂದ ಶುಕ್ರ ಹಾಗೂ ರವಿಯ ಒಂದು ದೃಷ್ಟಿಯನ್ನು ನೋಡಿದಾಗ ಸ್ವಲ್ಪ ಸಪೋರ್ಟ್ ಆಗುವಂತ ಸಾಧ್ಯತೆ ಇರ್ತದೆ. ಇನ್ನ ಸಣ್ಣ ಪುಟ್ಟ ಸಮಸ್ಯೆಗಳು ಏನೋ ಒಂದು ಇರುತ್ತದೆ. ಎಲ್ಲ ವಿಚಾರ ಎಲ್ಲ ರಾಶಿಯವರೆಗೂ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಏನ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ಪಾರ್ವತಿ ಪರಮೇಶ್ವರನ ಖಂಡಿತ ಎಲ್ಲ ವಿಚಾರದಲ್ಲೂ ಅನುಕೂಲ ಮಾಡಿಕೊಡ್ತಾರೆ. ನಿಮಗೆ ಸೋಮವಾರ, ಮಂಗಳವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಏನಪ್ಪಾ ಮಕರ ಸಂಕ್ರಾಂತಿ ಆಗಿದೆ ಅಂತಾರೆ, ಏನಾದ್ರು ಚೇಂಜಸ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಚೇಂಜಸ್ ಇದೆ. ಏನೋ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು. ನೋಡಿ, ಷಷ್ಠ ಸ್ಥಾನದಲ್ಲಿ ರವಿಯ ಸಂಚಾರ ರಾಷ್ಟ್ರಾಧಿಪತಿ ಆದಾಗ ಕಷ್ಟವನ್ನು ಅನುಭವಿಸ್ಬೇಕು ಅಂತ ಹೇಳ್ತದೆ ಶಾಸ್ತ್ರ. ಆದ್ರೆ ಸಂಕ್ರಮಣದ ಒಂದು ಫಲವನ್ನು ನಿರೀಕ್ಷಣೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣುವಂಥದ್ದು. ಹಣಕಾಸಿನ ವಿಚಾರ ಆಗಿರ್ಬೋದು, ಮಾನಸಿಕ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಕೌಟುಂಬಿಕ ವಿಚಾರದಾಗಲಾಗಿರ್ಬೋದು, ಸ್ವಲ್ಪ ಚೇಂಜಸ್ ಆಗುವಂತ ಸಾಧ್ಯತೆ ಇರ್ತದೆ. ನೋಡಿ, ಸಾಮಾನ್ಯವಾಗಿ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂದ್ರೆ, ನೀವು ಯಾವುದೇ ಕಲುಷಿತವಾದಂತಹ ನೀರಾಗಿರ್ಬೋದು, ಆಹಾರವನ್ನ ಸೇರಿಸಬಾರದು. ಗ್ಯಾಸ್ಟ್ರೈಟಿಸು ಅಥವಾ ಗಂಟ್ಲು ಕೆರೆತ ಇರುತ್ತೆ ಆಗುವಂತ ಸಾಧ್ಯತೆ ಇರ್ತದೆ. ಇದಕ್ಕಾಗಿ ನೀವು ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಭಾನುವಾರ, ಸೋಮವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನಾಗಿರುವವರಿಗೆ ಉತ್ತರೋತ್ತರ ಅಭಿವೃದ್ಧಿ. ಏನಪ್ಪಾ ಒಂದ್ ರೀತಿಯಲ್ಲಿ ಗೊಂದಲನೂ ಆಗುತ್ತೆ, ಒಂದ್ ರೀತಿ ಸಮಾಧಾನ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅಂತಾರೆ, ಆದ್ರೆ ಹಣಕಾಸೆ ಬರ್ತಾ ಇಲ್ಲ. ಆದ್ರೆ ನಿಮ್ಮ ಮಾನಸಿಕವಾಗಿ ಸ್ವಲ್ಪ ಚಂಚಲತೆಯಿಂದ ದೂರ ಆಗುವಂತ ವಾರ, ಮನಸ್ಸು ನಿರಾಳವಾಗುವಂತಹ ವಾರ, ಮಕ್ಕಳಿಂದ ಖುಷಿಯನ್ನು ಪಡುವಂತಹ ವಾರ, ನಿಮ್ಮ ಒಂದು ಸಾಂಸಾರಿಕ ಜೀವನವೂ ಸಹ ಸಂಪೂರ್ಣ ಶುಭಫಲಗಳನ್ನು ಕೊಡುವಂಥದ್ ವಾರ. ಪಂಚಮ ಸ್ಥಾನದಲ್ಲಿ ಶುಕ್ರನ ಒಂದು ಸಂಚಾರ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಭೋಗವಾಗಿದ ಜೀವನಕ್ಕೂ ಸಹ ಅನುಕೂಲ ಮಾಡಿಕೊಡುವಂಥದ್ದು. ಯಾಕೆಂದ್ರೆ ಅವನು ದ್ವಿತೀಯಾಧಿಪತಿಯಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಭಾಗ್ಯಾಧಿಪತಿಯಾಗಿ ನಿಮಗೆ ಅನುಕೂಲ ಮಾಡಿ ಕೊಡ್ತಾರೆ. ಇಷ್ಟೆಲ್ಲ ಇದ್ದಾಗ ನೀವು ಮಾಡಬೇಕಾಗಿರುವಂಥದ್ದು ಸಣ್ಣ ಪರಿಹಾರ ಅಂದ್ರೆ ವಿನಾಯಕನ ಒಂದು ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ಚಾನಲ್ಲು, ಎಲ್ಲ ಯೂಟ್ಯೂಬ್ಗಳಲ್ಲೂ ಒಂದೇ ವಿಚಾರ, ತುಲಾರಾಶಿ ವಿಚಾರ. ಏನೋ ಈ ವರ್ಷ ಚೇಂಜಸ್ ಇದೆ. ಖಂಡಿತ ಚೇಂಜಸ್ ಇರೋದಕ್ಕೋಸ್ಕರನೇ ಎಲ್ಲರೂ ಹೇಳ್ತಾ ಇರೋಂಥದ್ದು. ಎಲ್ಲರ ವಿಚಾರವನ್ನು ನೋಡಿ, ಒಂದು ಮಹಾನ್ ವ್ಯಕ್ತಿಗಳಾದಂತಹ ವೇದಾದ್ರಿ ಮಹರ್ಷಿಗಳು ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಯಾವುದನ್ನ ನಾವು ಹಾಕ್ತಿವೋ ಅದು ರಿಪೌಂಡ್ ಆಗುತ್ತೆ, ಅಚ್ಚೊತ್ತಾಗುತ್ತೆ. ಅದೇ ರೀತಿ ತುಲಾರಾಶಿಯವ್ರಿಗೂ ಸಹ ಸಾಕಷ್ಟು ಚಾನಲ್ಗಳಲ್ಲಿ ಹೇಳೋದ್ರಿಂದ ಆ ಒಂದು ವಿಚಾರದಿಂದ ನಿಮ್ಗೆ ಅಭಿವೃದ್ಧಿ ಹಾದಿಯನ್ನು ಖಂಡಿತ ಕಾಣುವಂಥದ್ದು. ಹೊಸ ಮನೆ ಆಗಿರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸಂಪೂರ್ಣ ಶುಭಫಲಗಳನ್ನ ಕಾಣ್ತೀರಾ. ಅದೇ ರೀತಿ ಮಕ್ಕಳ ಓದಿನ ವಿಚಾರದಲ್ಲೂ ಸಹ ಅಭಿವೃದ್ಧಿನ ಕಾಣುವಂಥದ್ದು. ಯಾರೆಲ್ಲ ಸೇವಾ ವೃತ್ತಿ ಅಂದ್ರೆ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಿದ್ದೀರಾ, ಅವ್ರಿಗಂತೂ ಅದ್ಭುತವಾದಂತಹ ಫಲವನ್ನ ಈ ವಾರ ಕಾಣಬಹುದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಏನು ಅಂದ್ರೆ ಖಂಡಿತ ಸಿಂಪಲ್ ಪರಿಹಾರ, ಹನುಮಂತನ ಸ್ಮರಣೆ ಮಾಡಿ, ದುರ್ಗೆಯ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಮಂಗಳವಾರ, ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋ ರಾಶ್ಯಾಧಿಪತಿ ಅಂತನು ದ್ವಿತೀಯ ಸ್ಥಾನ ಸ್ಥಿತನಾಗಿದ್ದಾನೆ. ಅದು ಏನಾಗುತ್ತೆ, ಸ್ನೇಹಿತನ ಮನೆ ಜೊತೆಗೆ ಸ್ನೇಹಿತನ ದೃಷ್ಟಿಯೂ ಸಹ ಇರೋದ್ರಿಂದ ಭಾಗ್ಯ ಭಾವದಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೆ ಗುರುವಿನ ಬಲ ಅಂತ ಹೇಳ್ತವೆ. ಆದ್ರೆ ಈಗ ಸದ್ಯಕ್ಕೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಏನೋ ಒಂದು ರೀತಿಯಂತ ನಷ್ಟವನ್ನು ಸೂಚಿಸ್ತಾ ಇರ್ತದೆ. ಅಂದ್ರೆ ಬರುವಂತಹ ಕೆಲಸ ಕಾರ್ಯ, ಬರುವಂತಹ ಒಂದು ಬಿಸ್ನೆಸ್ ಕಟ್ ಆಗುವಂತ ಸಾಧ್ಯತೆ, ತುಂಡಾಗುವಂತ ಸಾಧ್ಯತೆ ಇರ್ತದೆ. ಯಾವುದೋ ಅಪ್ಲಿಕೇಶನ್ ಹಾಕಿರ್ತೀರಾ, ಎಲ್ಲ ವಿಚಾರ ಆಗಿರ್ತದೆ, ಸಣ್ಣದ ವಿಚಾರದಲ್ಲಿ ಕಟ್ ಆಗುವಂತ ಸಾಧ್ಯತೆ ಇರ್ತದೆ. ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಇರ್ಬೋದು, ಸಣ್ಣ ಪ್ರಾಜೆಕ್ಟ್ ಇರ್ಬೋದು, ಮೀಡಿಯಂ ಪ್ರಾಜೆಕ್ಟ್ ಇರ್ಬೋದು, ಇಂತಹ ಪ್ರಾಜೆಕ್ಟ್ಗಳಲ್ಲಿ ಅಂದ್ಕೊಂಡಂತಹ ಕೆಲಸ ಸ್ವಲ್ಪ ತುಂಡಾಗುವಂತ ಸಾಧ್ಯತೆ ಇರ್ತದೆ. ಸಣ್ಣ ಪರಿಹಾರವನ್ನ ನಾನು ಖಂಡಿತ ಹೇಳ್ತೀನಿ. ಇದನ್ನ ಮಾಡಿಕೊಂಡಿದ್ದೆ ಆದ್ರೆ ಸಂಪೂರ್ಣ ಶುಭ ಫಲಗಳನ್ನ ಖಂಡಿತ ಕಾಣ್ಬೋದು.
ಕಾಲಭೈರವ. ಕಾಲಭೈರವ ಅಷ್ಟಕವನ್ನು ಕೇಳುವಂಥದ್ದು ಅಥವಾ ಕಾಲಭೈರವನ ಸ್ಮರಣೆ ಮಾಡುವಂಥದ್ದು ಮಾಡಿದ್ದೇ ಆದರೆ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರ. ನಿಮಗೆ ಮಂಗಳವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನವರು 14 ನಂತರ ಖಂಡಿತ ಎಲ್ಲ ವಿಚಾರದಲ್ಲೂ ಸಪೋರ್ಟ್ ತುಂಬ ಆಗುತ್ತೆ. ಕುಟುಂಬ ವರ್ಗದಲ್ಲೂ ತುಂಬ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಅರಿಯರ್ಸ್ ಬರುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಪ್ಯಾಕೇಜ್ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಈ ವರ್ಷ ಆ ಪ್ಯಾಕೇಜಲ್ಲಿ ನಾನು ವರ್ಕೌಟ್ ಮಾಡ್ಕೋಬೇಕು ಅಂದರೆ ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ಮಾನಸಿಕ ವಿಚಾರ ಆಗಿರ್ಬೋದು, ವೈವಾಹಿಕ ಜೀವನದ ವಿಚಾರ ಆಗಿರ್ಬೋದು, ಸಂಪೂರ್ಣ ಶುಭ ಫಲಗಳನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೇ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡವ್ರಿಗೆಲ್ಲರೂ ಈ ವಾರ ಆರೋಗ್ಯದಿಂದ ಚೇತರಿಕೆ, ಯಾಕೋ ಉದರ ಬಾಧೆ, ಹೊಟ್ಟೆ ನೋವಿಂದ ಚೇತರಿಕೆ ಕಾಣುವಂಥದ್ದು, ಗಂಟಲು ಪೈನಿಂದ ಆಚೆ ಬರುವಂಥದ್ದು, ಸಮೃದ್ಧಿಯಾದಂತಹ ಜೀವನವನ್ನು ಸಹ ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ವಿಚಾರದಲ್ಲೂ ಶುಭ ಫಲಗಳನ್ನು ಕಾಣ್ತೀರಾ. ನಿಮಗೆ ಗುರುವಾರ, ಮಂಗಳವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವರು ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ವಾರ ನಿಮಗೆ ಈ ವಾರ. ಏನೋ ಗೊತ್ತಿರಲ್ಲ, ಸ್ವಲ್ಪ ಕಂಜೆಸ್ಟ್ ಆಗುವಂಥದ್ದು, ಕನ್ಫ್ಯೂಸ್ ಆಗುವಂಥದ್ದು, ಎಲ್ಲೋ ಹೋಗ್ಬೇಕು ಅದು ಹೋಗೋಕ್ಕಾಗಲ್ಲ, ಏನೋ ಪ್ಲ್ಯಾನ್ ಮಾಡ್ತೀರಾ ಆ ಪ್ಲ್ಯಾನ್ ಕಟ್ ಆಗುವಂಥದ್ದು, ತುಂಬ 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 ಯೂಸ್ ಆಗಿರುವಂಥ ಅಂದರೆ ಹಿರಿದಾದಂತಹ ಯೋಜನೆಗಳು ಹಾಕ್ಕೊತೀರಾ. ಅದನ್ನು ಖಂಡಿತ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸಣ್ಣ ಸಣ್ಣ ಪ್ಲ್ಯಾನ್ ಹಾಕ್ಕೊಳ್ಳಿ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಇಲ್ಲವಾದರೆ ಆ ಪ್ಲ್ಯಾನ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಯಾರಿಗಾದ್ರೂ ಕೊಡಬೇಕು ಆದರೂ ತೆಗೆದುಕೋಬೇಕು ಆದರೂ ಸಹ ಯೋಚನೆ ಮಾಡಿ ಸಹಾಯ ಮಾಡಿ. ಇಲ್ಲವಾದರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇನ್ನು ಕುಟುಂಬ ವರ್ಗದಲ್ಲಿ ಸಾಧಾರಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಮಕರ ಸಂಕ್ರಾಂತಿಯು ನಿಮ್ಮ ಒಂದು ರಾಶಿಯಲ್ಲಿಂದನೇ ಪ್ರಾರಂಭವಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿಯನ್ನ ದಿನೇ 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 ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ನೀವು ಮಾಡಬೇಕಾಗಿರುವಂತಹ ಒಂದು ಸಣ್ಣ ಪರಿಹಾರ ಏನಂದ್ರೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಸೂರ್ಯನಾರಾಯಣನ ಸ್ಮರಣೆ ಮಾಡಿ, ಅದು ಸಹ ಒಳ್ಳೆಯದಾಗುತ್ತೆ. ಭಾನುವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಸಾಡೆ ಸಾತಿ ಇನ್ನೂ ಮುಗ್ದಿಲ್ಲ ಅನ್ನೋ ಒಂದು ಭಾವನೆಗಳು ಇರ್ತವೆ. ಖಂಡಿತ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಸಾಡೆ ಸಾತಿಯ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಸಂಪೂರ್ಣ ಶುಭ ಫಲಗಳನ್ನು ಕೊಡ್ತಾರೆ. ಗುರುವಿನ ದೃಷ್ಟಿ ಇದೆ, ವಕ್ರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಇನ್ನ ಸಂತೃಪ್ತಿಕರವಾದಂತಹ ಜೀವನ ಸಿಕ್ಕಿರೋದಿಲ್ಲ. ಯಾಕೋ ಇನ್ನ ಗೊಂದಲನೇ ಉಂಟಾಗಿರ್ತದೆ. ಅದು ದಿನೇ 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 ಚೇಂಜಸ್ ಆಗುವಂತ ಸಾಧ್ಯತೆಗಳು ಸಹ ಉಂಟು. ಭಯ ಪಡುವಂಥದ್ದಿಲ್ಲ. ಆರೋಗ್ಯದ ಬಗ್ಗೆ ಪ್ರಮುಖವಾಗಿ ಕೊಬ್ಬಿನ ಅಂಶವು ಆರೋಗ್ಯದಲ್ಲಿ ಅಕ್ಯುಮುಲೇಟ್ ಅಂದ್ರೆ ಸ್ವಲ್ಪ ಸೇರುವಂತ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸ್ವಲ್ಪ ವಾಕಿಂಗ್ ಮಾಡೋದು, ಬಿಸಿನೀರು ಕುಡಿಯುವಂಥದ್ದು, ಸ್ವಲ್ಪ ಚಾಕುಚಕ್ಯತೆಯಿಂದ ಜೀವನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರಗಳಲ್ಲೂ ಸಂಪೂರ್ಣ ಶುಭ ಫಲಗಳನ್ನ ನೀವು ಕಾಣುವಂಥದ್ದು. ಪ್ರಮುಖವಾಗಿ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಸರಿ, ಪರಿಹಾರ ರೂಪಕ ಏನು? ಹನುಮಂತನ ಸ್ಮರಣೆ ಇದ್ದೇ ಇದೆ. ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು, ಸಂಪೂರ್ಣ ಶುಭ ಫಲಗಳು. ಗುರುವಾರ ಹಾಗೂ ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವರು ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸು ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲೂ ಸುಧಾರಣೆ. ಏನೋ ಅಪ್ಪ ಗೊತ್ತಿಲ್ಲ, ಏನೋ ಒಂದು ರೀತಿಯಂಥ ಸಮಾಧಾನವಾದಂತಹ ವಾರವನ್ನು ಕಾಣ್ತಾ ಇದ್ದೀನಿ. ಯಾಕೋ ಇಷ್ಟು ದಿವಸ ಒಂದು ರೀತಿಯಂಥ ಗೊಂದಲವಾಗಿರ್ತದೆ. ಏನಂದ್ರೆ ಮೀನರಾಶಿ ಅಂದ್ರೆ ಸ್ವಲ್ಪ ಡೌನ್ ಟು ಅರ್ತ್ ಅಂತ ಹೇಳ್ತಿರ್ತೀನಿ ಅವಾಗವಾಗ. ಏನೋ ಚಿಂತೆ ಮಾಡ್ತಾ ಇರ್ತಾರೆ, ಬೇಡದಿರೋದು ಸಣ್ಣ 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 ವಿಚಾರಗಳೆಲ್ಲ. ಖಂಡಿತ ಅದನ್ನ ಇಟ್ಕೊಳಕ್ ಹೋಗ್ಬೇಡಿ. ಎಲ್ಲ ಆಚೆಯಾಗಿ ಹೊಸ ವಿಚಾರದ ಬಗ್ಗೆ ಚಿಂತೆ ಮಾಡಿ. ಹೊಸದು ಅಂದ್ರೆ ನಿಮ್ಗೇನೋ ಒಂದು ಹೊಸದು ಬರೋದಿರ್ತದೆ, ಅದ್ರ ಬಗ್ಗೆ ಚಿಂತೆ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ಅದೇ ರೀತಿ ಓದುವಂತ ಮಕ್ಕಳಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಏನೋ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಹೊಸ ಮನೆಯ ಬಗ್ಗೆ ಆಗಿರ್ಬೋದು, ಹೊಸ ಸೈಟಿನ ಬಗ್ಗೆ ಆಗ್ಬೋದು, ಸ್ವಲ್ಪ ಯೋಚನೆ ಮಾಡಿದ್ರೆ ಅದು ಸಹ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ವಾರದ ಮಧ್ಯದ ನಂತರ ಸಂಪೂರ್ಣ ಶುಭಫಲಗಳನ್ನ ನೀವು ಕಾಣಬಹುದು. ಪ್ರಮುಖವಾಗಿ ಪರಿಹಾರ ರೂಪಕ ಗುರುಗಳ ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆಯದಾಗುತ್ತೆ. ಇನ್ನ ಗುರುವಾರ, ಶನಿವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರುತ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.